ಪ್ರಿಯರೇ, ಎಲ್ಲರೂ ವಿಮೆನ್ಸ್ ಡೇಗೆ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮು ಅಥವಾ ವಿಮೆನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ವಿಮೆನ್ಗೆ ಫೆಲಿಸ್ಟೇಷನ್ ಹಾಗೆ ಹೀಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದರೆ ನನಗೆ ಮಾತ್ರ ಒಂದು ಬೇರೆಯೇ ನೆನಪು ಬರ್ತಾ ಇದೆ. ನೆನ್ನೆ ಪೋಸ್ಟಲ್ಲಿ ನಾನು ನೋಡಿದೆ ಹಾಗೂ ಪೇಪರಲ್ಲಿ ನಾನು ನೋಡಿದೆ, ಒಬ್ಬರು ಗಂಡಸರು ಮೆನೋಪಾಸ್ ಎಜುಕೇಷನ್ ಫಾರ್ ಮೆನ್ ಅಂತ ಹೇಳಿ ಎಲ್ಲ ಕಡೆ ಹೋಗಿ ಕ್ಲಾಸಸ್ ತಗೊಂಡು ಗಂಡಸರಿಗೆ ಎಜುಕೇಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಪೇಪರಲ್ಲಿ ನೋಡಿದೆ, ಈ ಗಂಡು ಮಕ್ಕಳು ಅಥವಾ ಪತಿಯಂದಿರು ಸಣ್ಣ ಮಕ್ಕಳನ್ನು ಎತ್ತಿ ಹಿಡಿದು ಅವರ ಹೆಂಡತಿಗಾಗಿ ಕಾಯ್ತಾ ಇದ್ದಾರೆ. ಈ ಪತ್ನಿ ಪೊಲೀಸ್ ಸಿಲೆಕ್ಷನಲ್ಲಿ ಟ್ರೈನಿಂಗಲ್ಲಿ ಒಳಗಿದ್ದಾರೆ, ಇವರೆಲ್ಲ ಕಾಯ್ತಾ ಇದ್ದಾರೆ. ಪ್ರಿಯರೇ, ನಾವೆಲ್ಲ ಆಲ್ರೆಡಿ ಎಂಪವರ್ ಆಗಿರುವವರು. ಹಾಗಿರುವಾಗ ನಾವು ಈ ಎಂಪವರ್ ಆಗಲು ಕಾರಣ ಏನು ಅಥವಾ ಯಾರೆಲ್ಲ ನಮ್ಮ ಎಂಪವರ್ಮೆಂಟಿಗೆ ಕಾರಣಭೂತರು ಅಂತ ನೋಡುವಾಗ ನಮಗೆ ಬಾಲ್ಯದ ನೆನಪು ಕಾಡ್ತದೆ. ನೀವು ಯಾವ ಸೆಲೆಬ್ರಿಟಿಗೂ ನೋಡಿ ಅಥವಾ ಯಾವ ಸ್ಪೋರ್ಟ್ಸ್ ಅಚೀವರ್ಸ್ಗೂ ನೋಡಿ, ಅವರು ಹೇಳ್ತಾರೆ ಅವರ ತಂದೆ ಅವರನ್ನು ಟ್ರೈನಿಂಗ್ ಕರ್ಕೊಂಡು ಹೋದರು, ಅವರನ್ನು ಕಾಂಪಿಟಿಷನ್ ಕರ್ಕೊಂಡು ಹೋಗು, ತಾಯಿಯ ಸಹಕಾರ ಖಂಡಿತ ಎಲ್ಲರಿಗೂ ಇರ್ತದೆ. ಆದರೆ ತಂದೆಯಂದರು ಹಾಗೂ ಪುರುಷರು ತುಂಬ ಇದರಲ್ಲಿ ಅವರ ರೋಲ್ ತುಂಬಾ ಇದೆ. ಹಾಗೆ ಮದುವೆಯಾದ ಬಳಿಕ ಪತಿಯ ಸಹಕಾರ, ಅದು ಓದಲಿಕ್ಕಿರ್ಬೋದು ಅಥವಾ ಕೆಲಸ ಮಾಡಲಿಕ್ಕಿರ್ಬೋದು ಅಥವಾ ಇನ್ನೇನಾದರೂ ಅಚೀವ್ ಮಾಡಲಿಕ್ಕೆ ಇದ್ದಿರ್ಬೋದು, ದಿನನಿಂದಿನ ಕೆಲಸಗಳಲ್ಲಿ ಪತಿಯ ಸಹಕಾರ ಎಲ್ಲ ಕಡೆ ನಾವು ನೋಡ್ತಾನೆ ಇದ್ದೇವೆ. ಹಾಗೂ ಸಾಕಷ್ಟು ಪುರುಷರು ತಮ್ಮ ಪತ್ನಿಯಂದರನ್ನು ಮೇಲ್ದರ್ಜೆಗೆ ಏರಿಸಲು ಯಾವಾಗಲೂ ಸಹಕರಿಸ್ತಾ ಇದ್ದಾರೆ. ಹಾಗೆ ಅದು ಬ್ರದರ್ಸ್ ಇರ್ಬೋದು, ಅಂಕಲ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಕಮ್ಯುನಿಟಿಯಲ್ಲಿ ಇರ್ಬೋದು, ಕ್ಲಾಸ್ಮೇಟ್ಸ್ ಇರ್ಬೋದು, ಸಹೋದ್ಯೋಗಿಗಳು ಇರ್ಬೋದು, ಎಲ್ಲರೂ ಹೆಂಗಸರಿಗೆ ಎಂಪವರ್ ಆಗಲಿಕ್ಕೂ ಕಾರಣರಾಗಿದ್ದಾರೆ. ಆದರೆ ನೀವು ಕೇಳ್ತಾ ಇರ್ಬೋದು ಇದು ಯಾಕೆ ಹೊಸದು ಅಂತ. ಆದರೆ ನಾವು ಮಹಿಳೆಯರು ಎಂಪ್ಲಾಯ್ಮೆಂಟ್ ಫೀಲ್ಡಿಗೆ ಬಂದದ್ದು ತುಂಬಾ ಲೇಟ್. ಹಾಗಾಗಿ ಈ ಪೆಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಇದು ಸರಿ ಆಗಲಿಕ್ಕೆ ಇನ್ನೂ ತುಂಬ ಟೈಮ್ ಹಿಡಿತದೆ. ಆದರೂ ಇನ್ನೂ ಆಗೋದು ತುಂಬ ಇದೆ. ಎಲ್ಲರೂ ಅಲ್ಲಿ ಪ್ಲಕಾರ್ಡ್ ಇಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ, ಈಕ್ವಲ್ ಪೇ ಅಂತ, ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಎಂಪ್ಲಾಯ್ಮೆಂಟ್ ಸಿಕ್ಕ ಮೇಲೆ ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಪ್ರಮೋಷನ್ಸ್. ನೀವು ನೋಡ್ತಾ ಹೋದರೆ ಭಾರತದಲ್ಲಿ ಕೇವಲ 1% ಮಹಿಳೆಯರು ಮಾತ್ರ ಟಾಪ್ ಲ್ಯಾಡರಲ್ಲಿ ಇದ್ದಾರೆ. ವರ್ಕ್ ಫೋರ್ಸಲ್ಲಿ 30% ಜಾಸ್ತಿ ಇದ್ದರೂ ಟಾಪ್ ಲ್ಯಾಡರ್ಗೆ ಹೋಗೋದು ಮಹಿಳೆಯರು ತುಂಬ ಕಡಿಮೆ. ಇದಕ್ಕೆ ಅನೇಕ ಕಾರಣಗಳಿವೆ. ಹಾಗೆಯೇ ಮೆಟರ್ನಿಟಿ ಬೆನಿಫಿಟ್ಸ್ ಪರ್ಮನೆಂಟ್ ಎಂಪ್ಲಾಯಿಗೆ ಮಾತ್ರ ಅಂತ ಕೆಲವು ಆರ್ಗನೈಸೇಷನ್ ಹೇಳ್ತಾ ಇದೆ. ಲೇಬರ್ ಲಾ ಎಲ್ಲರಿಗೂ ಕೊಡಬೇಕಂತ ಹೇಳ್ತಾ ಇದ್ದರು, ಸುಮಾರು ಆರ್ಗನೈಸೇಷನ್ ಇದನ್ನು ಫಾಲೋ ಮಾಡೋದಿಲ್ಲ. ಹಾಗೆ ಅಪಾಯಿಂಟ್ಮೆಂಟ್ ಮಾಡುವಾಗ ಈವನ್ ಡಾಕ್ಟರ್ ಕಮ್ಯುನಿಟಿಯಲ್ಲಿ ಕೂಡ ಅವರಿಗೆ ಮದುವೆ ಆಗಿದೆ, ಅವರು ಪ್ರೆಗ್ನೆಂಟ್ ಆಗ್ತಾರೆ, ಇವರು ನಮಗೆ ಬೇಡ ಅಂತ ನನಗೆ ಹೇಳೋದನ್ನು ನಾನು ಕೇಳ್ತಾ ಇದ್ದೇನೆ. ಹಾಗೆ ಆಗುವುದು ತುಂಬ ಇದೆ. ಈ ಗಂಡು ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಜೆಂಡರ್ ಸೆನ್ಸಿಟೇಷನ್ ಮನೆಯಿಂದನೇ ಸಣ್ಣಂದಿರನ್ನೇ ಸ್ಟಾರ್ಟ್ ಮಾಡ್ತಾ ಬಂದರೆ ಮುಂದೆ ಹೆಣ್ಣುಮಕ್ಕಳು ಕೂಡ ಗಂಡು ಮಕ್ಕಳಂತೆ ಈ ದುರುಗುಟ್ಟುವ ದೃಷ್ಟಿ ಹಾಗೂ ಅನಗತ್ಯ ಸ್ಪರ್ಶ, ಅನಗತ್ಯ ಕಿರುಕುಳ, ಲೈಂಗಿಕ ಕಿರುಕುಳ ಅದೆಲ್ಲ ಇಲ್ಲದೆ ನಾವು ಕೂಡ ಗಂಡು ಮಕ್ಕಳಂತೆ ಬೇಕಾದ ಬಟ್ಟೆ ಬರೆ ಧರಿಸಿ ಬೇಕಾದ ಕಡೆ ಬೇಕಾದ ಟೈಮಲ್ಲಿ ಪ್ರಯಾಣಿಸಲು ಹಾಗೂ ಸೇಫಾಗಿ ಹೋಗಲು ಅವಕಾಶ ಮಾಡಲಿಕ್ಕೆ ಇನ್ನೂ ಹಲವು ಜನರು ಎಲ್ಲರ ಸೆನ್ಸಿಟೈಸೇಷನ್ ಆಗಬೇಕು. ಹಾಗಾಗಿ ಗಂಡಸರೇ, ನೀವು ಮಾಡಿರುವ ಎಲ್ಲ ಕೆಲಸಗಳಿಗೆ ನಿಮ್ಮನ್ನು ಅಪ್ರಿಸಿಯೇಷನ್ ಮಾಡುತ್ತಾ ನಿಮಗೂ ವರ್ಲ್ಡ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇದ ಶುಭಾಶಯಗಳನ್ನು ಹಾರೈಸುತ್ತಾ ಮುಂದೆ ಕೂಡ ಇಂಥದೇ ಕೆಲಸ ಎಲ್ಲರೂ ಮಾಡಲಿ ಅಂತ ಹಾರೈಸುತ್ತೇನೆ.